ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಲ್ಮೆಯ ಮಮತೆ ಮಮಕಾರದ ಪಂಚಾಯಿತಿ ವೆಂಕಟೇಶ್ ಮಾಡುವ ಅನಂತ ನಮಸ್ಕಾರಗಳು. ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 24. ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನವಿದೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂದಿದ್ದಾರೆ ಹಿರಿಯರು. ಆದಾಗ್ಯೂ ದೇಶದಲ್ಲಿ ಭ್ರೂಣಹತ್ಯೆ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಂತಿಲ್ಲ. ಹೆಣ್ಣು ಮಕ್ಕಳನ್ನ ಮನೆ ಬೆಳಗುವ ದೀಪ ಎಂದು ಕರೆದಿರುವ ಅದೇ ಜನ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಲಿಂಗ ತಾರತಮ್ಯವನ್ನ ಹೋಗಲಾಡಿಸಲು ಪ್ರತಿ ವರ್ಷ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗ್ತದೆ. ಈ ದಿನದಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಇತಿಹಾಸ: ಜನವರಿ 24ರನ್ನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ 2008 ಅಥವಾ 2009ರಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಅಮೆರಿಕದಂತಹ ಮುಂದುವರಿದ ದೇಶದಲ್ಲಿಯೂ ಈವರೆಗೆ ಸಾಧ್ಯವಾಗದಿರುವ ಮಹಿಳಾ ಪ್ರಧಾನಿಯ ವಾಸ್ತವ ಭಾರತದಲ್ಲಿ 1966ರ ಜನವರಿ 24ಕ್ಕೆ ಇಂದಿರಾ ಅವರು ಭಾರತಕ್ಕೆ ಪ್ರಧಾನಿಯಾಗುವುದಕ್ಕೆ ಸಾಧ್ಯವಾದದ್ದು ಈಗ ಒಂದು ಇತಿಹಾಸ. ಅದು ಮಹಿಳಾ ಸಬಲೀಕರಣದ ಒಂದು ಗುರುತು ಎಂಬ ಕಾರಣಕ್ಕೆ ಈ ದಿನವನ್ನೇ ಹೆಣ್ಣು ಮಗುವಿನ ದಿನವನ್ನಾಗಿ ಭಾರತ ಆರಿಸಿಕೊಂಡಿದೆ. ಈ ದಿನದಂದು ನನ್ನದೊಂದು ಸಣ್ಣ ಕವನವನ್ನು, ನನ್ನ ಅಚ್ಚುಮೆಚ್ಚಿನ ಕವನ ಹೆಣ್ಣು ಅಂತ ಒಂದು ಕವನ ಬರೆದಿದ್ದೀನಿ. ಅದನ್ನು ನಿಮ್ಮ ಮುಂದೆ ವಾಚನ ಮಾಡಲಿಕ್ಕೆ ನಿಮ್ಮನ್ನೆಲ್ಲ ಬೇಡ್ಕೊತಿದ್ದೀನಿ. ಕೇಳಿ, ಆನಂದಿಸಿ. ನನ್ನ ಕವನದ ಶೀರ್ಷಿಕೆ ಹೆಣ್ಣು. ಸೃಷ್ಟಿಯ ಬದುಕಿನ ಬಂಗಾರ, ಯುಗದ ನೆಲೆಯ ಸಿಂಗಾರ, ಬಾಳ ನಲ್ಮೆಯ ಸಿಂಧೂರ, ಪ್ರಗತಿ ಪಥದಲ್ಲಿ ಪಾತ್ರ ಅಪಾರ, ಜಾಣರ ಜಾಣ್ಮೆಯ ಕಡಲೂರ, ಕನಸಿನ ರಾತ್ರಿಯ ಚಿತ್ತಾರ, ಚಿನ್ನರ ಬಾಳಿನ ನವಿಲೂರ, ನಿನ್ನ ಬಿಟ್ಟು ಸರಿಯನು ನಾ ಬಹುದೂರ. ಇದು ನಿಮ್ಮ ಪ್ರೀತಿಯ ನಲ್ಮೆಯ ಮಮತೆ ಮಮಕಾರದ ಮನಗಳ ಗೆಲ್ಲು ಮಾತುಗಾರ ಪಂಚಾಯಿತಿ ವೆಂಕಟೇಶ್. ಧನ್ಯವಾದಗಳು.